ರಾಜ್ಯದಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಕುಮಟಾ ನೆಲಕೆರೆಯ ಹನುಮಂತ ಬೆಣ್ಣೆ ಸರ್ಕಾರಿ ಪಿಯು ಕಾಲೇಜು ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ 95% ಫಲಿತಾಂಶ ದಾಖಲಿಸುವ ಮೂಲಕ ಸಾಧನೆ ಮಾಡಿದ್ದಾರೆ. ಸರ್ಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜು ಈ ಬಾರಿಯ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದ್ದು, ಕಾಲೇಜಿನಲ್ಲಿ ಪರೀಕ್ಷೆಗೆ ಕುಳಿತ ಒಟ್ಟು 900 ವಿದ್ಯಾರ್ಥಿಗಳಲ್ಲಿ 853 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಕಾಲೇಜಿನ ಒಟ್ಟಾರೆ ಫಲಿತಾಂಶ ಶೇಕಡಾ 95% ಆಗಿದೆ. 194 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ 581 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 301 ವಿದ್ಯಾರ್ಥಿಗಳಲ್ಲಿ 290 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 97% ಫಲಿತಾಂಶ ಬಂದಿರುತ್ತದೆ. 87 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ 193 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 343 ವಿದ್ಯಾರ್ಥಿಗಳಲ್ಲಿ 325 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 95% ಫಲಿತಾಂಶ ಬಂದಿರುತ್ತದೆ. 86 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ 245 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಕಲಾ ವಿಭಾಗದಲ್ಲಿ 252 ವಿದ್ಯಾರ್ಥಿಗಳಲ್ಲಿ 233 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 92% ಫಲಿತಾಂಶ ಬಂದಿರುತ್ತದೆ. 21 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ 143 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ರಾಜ್ಯಶಾಸ್ತ್ರ 1, ಕನ್ನಡ 5, ಭೌತಶಾಸ್ತ್ರ 1, ರಸಾಯನಶಾಸ್ತ್ರ 1, ಗಣಿತ 5, ಲೆಕ್ಕಶಾಸ್ತ್ರ 2, ವ್ಯವಹಾರ ಅಧ್ಯಯನ 4, ಗಣಕಶಾಸ್ತ್ರ 2, ಸಂಸ್ಕೃತ 57, ಬ್ಯೂಟಿ ವೆಲ್ನೆಸ್ 1 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡೆದಿರುತ್ತಾರೆ. ವಿಜ್ಞಾನ ವಿಭಾಗದಲ್ಲಿ ಜಯಶ್ರೀ ನಾರಾಯಣ ಉಪಾಧ್ಯಾಯ 600ಕ್ಕೆ 587 ಅಂಕ ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದು ಶೇಕಡಾ 98 ಅಂಕ ದಾಖಲಿಸಿದ್ದಾರೆ. ನಂದಿನಿ ಹನುಮಂತ ನಾಯ್ಕ್ 600ಕ್ಕೆ 581, ನವ್ಯ ನಾಗಪ್ಪ ಪಟಗಾರ್ 600ಕ್ಕೆ 581 ಅಂಕ ಪಡೆದು ಇಬ್ಬರು ಶೇಕಡಾ 97 ದಾಖಲಿಸಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಚೈತನ್ಯ ರಾಘವ ಗುನಗ 600ಕ್ಕೆ 574 ಅಂಕ ಪಡೆದು ಶೇಕಡಾ 96 ದಾಖಲಿಸಿ ತೃತೀಯ ಸ್ಥಾನ ಪಡೆದಿದ್ದಾಳೆ. ವಾಣಿಜ್ಯ ವಿಭಾಗದಲ್ಲಿ ಸಿಂಚನಾರ್ ವೆಂಕಟೇಶ ನಾಯ್ಕ್ 600ಕ್ಕೆ 591 ಅಂಕ ಪಡೆದು ಸರಾಸರಿ ಶೇಕಡಾ 98.5, ನವ್ಯ ದಾಮೋದರ ನಾಯ್ಕ್ 600ಕ್ಕೆ 586 ಅಂಕ ಪಡೆದು ಶೇಕಡಾ 98 ಸರಾಸರಿ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ. ಕೃತಿಯ ರಮೇಶ್ ನಾಯ್ಕ್ 600ಕ್ಕೆ 583 ಅಂಕ ಪಡೆದು ಶೇಕಡಾ 97.17 ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾಳೆ. ಕಲಾ ವಿಭಾಗದಲ್ಲಿ ರೂಪಾ ಗಜಾನನ ನಾಯ್ಕ್ 600ಕ್ಕೆ 574 ಶೇಕಡಾ 96 ಪ್ರಥಮ, ಭಾಗ್ಯಶ್ರೀ ರಾಮಗೌಡ 600ಕ್ಕೆ 558 ಶೇಕಡಾ 93 ದ್ವಿತೀಯ, ವೈಷ್ಣವಿ ಬೀರಪ್ಪ ಪಟಗಾರ್ 600ಕ್ಕೆ 556 ಶೇಕಡಾ 93 ಅಂಕ ಗಳಿಸಿ ತೃತೀಯ ಸ್ಥಾನ ಪಡೆದು ಸಾಧನೆ ಮಾಡಿದ್ದಾರೆ. ಈ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ದಿಟ್ಟತನದ ಪ್ರೋತ್ಸಾಹ ನೀಡಿ ವಿದ್ಯಾರ್ಥಿಗಳಿಗೆ ಮುನ್ನಡೆಸಿದ ಕಾಲೇಜು ಪ್ರಾಚಾರ್ಯ ಸತೀಶ್ ಬಿ ನಾಯ್ಕ್, ಬೋಧಕರು ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಶಾಸಕ ದಿನಕರ್ ಶೆಟ್ಟಿ ಅಭಿನಂದಿಸಿದ್ದಾರೆ. ನಾನು 600ಕ್ಕೆ 587 ಅಂಕನ ಪಡೆದಿದ್ದೇನೆ. ಈ ಎಲ್ಲ ಕ್ರೆಡಿಟ್ನ ನಾನು ನಮ್ಮ ಕಾಲೇಜ್ನ ಲೆಕ್ಚರ್ಸ್ಗೆ ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅವರು ಈ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಮತ್ತು ನಾನು ಅರ್ಧ ಕ್ರೆಡಿಟ್ನ ನನ್ನ ಅಕ್ಕನಿಗೆ ಡೆಡಿಕೇಟ್ ಮಾಡ್ತೇನೆ. ಬಿಕಾಸ್ ನನಗೆ ಏನೇ ಡೌಟ್ಸ್ ಇದ್ದರೂ ಅವಳು ಯಾವುದೇ ಟೈಮಿಗೆ ಕೇಳಿದ್ರು ನನಗೆ ಹೆಲ್ಪ್ ಮಾಡ್ತಿದ್ಲು. ಹಾಗೆ ಲೆಕ್ಚರ್ಸು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಹಾಗೆ ನನ್ನ ಪೇರೆಂಟ್ಸು ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ರು. ಮತ್ತು ನಾನು ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದೇನೆಂದರೆ ಇಫ್ ಯು ಹ್ಯಾವ್ ಸ್ಟ್ರಿಕ್ಟ್ ಮೈಂಡ್ ಸೆಟ್ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ. ತುಂಬ ಖುಷಿಯಾಗಿದೆ. ಇದಕ್ಕೆ ನನಗೆ ಕಾಲೇಜ್ ಲೆಕ್ಚರರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು. ಅವ್ರು ಕಲಿಸಿದ್ದೆಲ್ಲ ನನಗೆ ಅರ್ಥ ಆಗ್ತಿತ್ತು. ಏನೇ ಡೌಟ್ಸ್ ಇದ್ದರೂ ಹೋದ ತಕ್ಷಣ ಕ್ಲಿಯರ್ ಮಾಡ್ತಿದ್ರು. ನಾನು ಬೆಳಿಗ್ಗೆ ಬೇಗ ಎದ್ದು ಓದ್ತಿದ್ದೆ. ಕಲಿಸಿದ್ದನ್ನು ಅದೇ ದಿನ ಹೋಗಿ ರಿವಿಷನ್ ಮಾಡ್ಕೊಳ್ತಿದ್ದೆ. ಆಮೇಲೆ ಮನೇಲೂ ಕೂಡ ಪಪ್ಪ ಅಮ್ಮ ನನಗೆ ವಿದ್ಯಾಭ್ಯಾಸಕ್ಕೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಮಾರ್ಚ್ 2026ರ ಪರೀಕ್ಷೆ 1ರ ನಮ್ಮ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಟಾಪರ್ಸ್ ಲಿಸ್ಟ್ ಈ ತರ ಇದೆ. ವಿಜ್ಞಾನ ವಿಭಾಗದಲ್ಲಿ ಜಯಶ್ರೀ ನಾರಾಯಣ ಉಪಾಧ್ಯಾಯ 587 ಅಂಕವನ್ನು ಪಡೆಯುವುದರೊಂದಿಗೆ 98 ಶೇಕಡಾದೊಂದಿಗೆ ಪ್ರಥಮ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾಳೆ. ದ್ವಿತೀಯ ರ್ಯಾಂಕ್ ಅನ್ನು 2 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ನಂದಿನಿ ಹನುಮಂತ ನಾಯ್ಕ್ 581 ಮತ್ತು ನವ್ಯ ನಾಗಪ್ಪ ಪಟ್ಗಾರ್ 581, ಇಬ್ಬರು ಶೇಕಡಾ 97 ಶೇಕಡಾ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ವಿಜ್ಞಾನ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಚೈತನ್ಯ ರಾಘವ್ ಗುನ್ಗಾ 574 ಅಂಕಗಳನ್ನು ಪಡ್ಕೊಂಡು 96 ಶೇಕಡಾದೊಂದಿಗೆ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ಹಾಗೆ ವಾಣಿಜ್ಯ ವಿಭಾಗದಲ್ಲಿ ಸಿಂಚನಾ ವೆಂಕಟೇಶ್ ನಾಯ್ಕ್ 591 ಅಂಕ ಪಡೆದು 98.5 ಶೇಕಡಾ ಅಂಕ ಗಳಿಸಿರ್ತಾರೆ. ಇವಳು ದ್ವಿತೀಯ ಪಿಯುಸಿಯಲ್ಲಿ ವಿಜ್ಞಾನ
ವಾಣಿಜ್ಯ ಹಾಗೂ ಕಲಾ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಕಾಲೇಜಿಗೆ ಪ್ರಥಮ ಪಡೆದಂತವಳು ಸಿಂಚನಾ ವೆಂಕಟೇಶ್ ನಾಯ್ಕ್, ವಾಣಿಜ್ಯ ವಿಭಾಗ. ದ್ವಿತೀಯ ಸ್ಥಾನವನ್ನು ನವ್ಯಾ ದಾಮೋದರ್ ನಾಯ್ಕ್ 586 ಅಂಕವನ್ನು ಪಡೆದುಕೊಂಡು 98% ದ್ವಿತೀಯ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾಳೆ. ಹಾಗೆ ತೃತೀಯ ರ್ಯಾಂಕ್ ಅನ್ನು ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಪಡ್ಕೊಂಡವಳು ಕೃತಿ ರಮೇಶ್ ನಾಯ್ಕ್ 583 ಅಂಕ 97.1% ಅಂಕವನ್ನು ಪಡ್ಕೊಂಡಿದ್ದಾಳೆ. ಅದೇ ರೀತಿ ಕಲಾ ವಿಭಾಗದಲ್ಲಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದವಳು ರೂಪಾ ಗಜಾನನ್ ನಾಯ್ಕ್ 574 ಮಾರ್ಕ್ಸ್ 96%. ದ್ವಿತೀಯ ಸ್ಥಾನ ಭಾಗ್ಯಶ್ರೀ ರಾಮಗೌಡ 558 ಅಂಕ 93%. ತೃತೀಯ ಸ್ಥಾನ ವೈಷ್ಣವಿ ಬೀರಪ್ಪ ಪಟ್ಗಾರ್ 556 ಟೋಟಲ್ ಮಾರ್ಕ್ಸ್ 93% ಪಡ್ಕೊಂಡಿದ್ದಾಳೆ. ಇವರು ನಮ್ಮ ಕಾಲೇಜಿನ ಟಾಪರ್ಸ್ ಆಗಿದ್ದಾರೆ. ಎಲ್ಲರಿಗೂ ಕಾಲೇಜಿನ ಆಡಳಿತ ಮಂಡಳಿ, ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶಾಸಕರಾದಂತಹ ದಿನಕರ್ ಕೆ ಶೆಟ್ಟಿ ಅವರು, ಪ್ರಾಚಾರ್ಯರಾದಂತಹ ಸತೀಶ್ ಬಿ ನಾಯ್ಕರವರು ಹಾಗೂ ಎಲ್ಲ ಹಿರಿಯ ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.